ಟ್ರಂಪ್ ಅವರನ್ನ ಈ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಅವನು ಒಂದು ದಾಳಿ ಆಗ್ತಾಯಿತ್ತು, ಲಕ್ಷಾಂತರ ಜನ ಸಾಯ್ತಾಯಿದ್ರು. ಅವ್ರನ್ನ ಈ ವ್ಯಾಪಾರನ ಇಟ್ಟು ಅವ್ರು ಹಿಂದೆ ಸರಿಸಿದ್ದೀನಿ ಅಂತ. ಅಂದರೆ ನಾವು ವ್ಯಾಪಾರದಕ್ಕಾಗಿ ತೆಗೆದುಕೊಂಡಂಥ ನಿರ್ಧಾರ, ಸುಂಕಗಳಿಗಾಗಿ ತೆಗೆದುಕೊಂಡಂಥ ನಿರ್ಧಾರ ಸರಿಯದ. ಇಲ್ಲಾಂದರೆ ನಾ ಇದನ್ನು ವ್ಯಾಪಾರ ವಾರ ಅಥವಾ ವ್ಯಾಪಾರ ಯುದ್ಧವನ್ನು ಶುರು ಮಾಡೋದು ಹೋಗಿದ್ರೆ ಇವತ್ತು ಯುದ್ಧ ಆಗ್ತಿತ್ತು. ಅವ್ರು ಮಧ್ಯಂತ ಸಾಕ್ಷಿ ಹೇಳಿಕೆ ತೊಗೊಂಡಿದ್ದಾರೆ, ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ನಮ್ಮ ಟ್ರಂಪ್ ಅವ್ರು ಮತ್ತು ಅವ್ರ ಸರ್ಕಾರ. ಆ ನೆಲೆಯಲ್ಲೇ ನಾವು ಇನ್ನೊಂದು ಮಾತಿನಲ್ಲೇ ನೋಡಬೇಕಾಗ್ಯದ. ಈ ಹಿಂದೊಮ್ಮೆ ರಿಜಿಜು ಹೆಸರು ಕೇಳಿದ್ರಿ ನೀವು, ಲಾ ಮಿನಿಸ್ಟರ್ ಮಾಜಿ ಅವರಿಂದವರು ಒಂದು ಮಾತನ್ನು ಹೇಳಿದರು, ಸಂಸತ್ತು ತೋಡೋದು ಇದರ ನ್ಯಾಯಾಲಯದ ಏನು ಕೆಲಸ ಅದ ಅಂತೇಳಿ. ಇಲ್ಲೂ ನಮ್ಮ ಅಂಥ ಭಾಷಣ ನಮ್ಮ ಭಾರತದಲ್ಲೂ ಆಗಿತ್ತು, ಈಗ ಇಲ್ಲಿ ಅಮೆರಿಕದಲ್ಲೇ ಆಗ್ಲಿಕ್ಕೆ ರಿಜಿಗೆ ಸಂಸತ್ತು ತೋಡೋದು ನಮ್ಮನ್ನು ಪ್ರಶ್ನೆ ಮಾಡುವಾಗಿಲ್ಲ. ನಾವು ಗ್ರೇಟಪ್ಪ ಇವನ್ ನಾವು ಸಂವಿಧಾನ ಇದ್ದು ಗ್ರೇಟ್. ಯಾಕಂದ್ರೆ ನಾವು ಏನಪ್ಪ ಅಂದ್ರೆ ಕಾನೂನುಗಳು ಮಾಡೋರು, ನಾವು ಜನರಿಂದ ಆಯ್ಕೆ ಆದವರು. ಇವ್ರು ಯಾರಪ್ಪ ನಮಗೆ ಕೇಳೋರು ನ್ಯಾಯಾಲಯದವರು ಅಂತ ಕೇಳಿದ್ರು ಅವರು ರಿಜ್ಯೂಸ್. ಅಂಥ ಮಾತನ್ನ ಇಲ್ಲೇ ನಮ್ಮ ಏನಪ್ಪ ಅಂತಂದ್ರೆ ಈ ಶ್ವೇತ ಭವನದ ವಕ್ತಾರ ಖುಷ್ ದೇಸಾಯಿ, ಇವರು ದೇಸಾಯಿ ಇಂಡಿಯಾದವ್ರು ಅಂತಾರೆ, ಅವ್ರು ಹೇಳಿಕೊಟ್ಟಾರಪ್ಪ ಅಂದ್ರೆ ರಾಷ್ಟ್ರದ ತುರ್ತುಗಳ ಕುರಿತು ನಿರ್ಧಾರ ಕೈಗೊಳ್ಳುವುದು ಚುನಾಯಿತರಲ್ಲದ ನ್ಯಾಯಮೂರ್ತಿಗಳ ಕೆಲಸವಲ್ಲ. ನೋಡ್ರಿ ಇದಕ್ಕೆ ಅಜ್ಜು ಚುನಾಯಿತ ಆಗ್ಯಾರವರು ನಿರ್ಧಾರ ಮಾಡ್ತಾರಪ್ಪ, ನೀವು ಯಾರು ಕೇಳೋರು ನ್ಯಾಯ ಕೇಳ್ತಾ ಇದ್ದಾರೆ. ಆದ್ರೆ ಒಂದು ಇಂಟರ್ನ್ಯಾಷನಲ್ ನೈತಿಕ ದೃಷ್ಟಿಯಿಂದ ಆಗಿರ್ಬೋದು, ಇನ್ನೂರು ದೇಶಕ್ಕೆ ಉಳಿಯೋ ದೃಷ್ಟಿಯಿಂದ ಆಗಿರ್ಬೋದು,